ಬೆಳಿಗ್ಗೆ ಎದ್ದ ತಕ್ಷಣ ದೇಹದಲ್ಲಿ ಆಗುವ 10 ಬದಲಾವಣೆಗಳು. ನಮಸ್ಕಾರ ಸ್ನೇಹಿತರೆ. ಪ್ರತಿದಿನ ಬೆಳಿಗ್ಗೆ ನಾವು ಕಣ್ಣು ತೆರೆದ ತಕ್ಷಣ ನಮ್ಮ ದೇಹದೊಳಗೆ ಸಾವಿರಾರು ಅದ್ಭುತ ಪ್ರಕ್ರಿಯೆಗಳು ಆರಂಭವಾಗುತ್ತವೆ. ಆದರೆ ಅವುಗಳ ಬಗ್ಗೆ ಹೆಚ್ಚಿನವರಿಗೆ ಗೊತ್ತೇ ಇಲ್ಲ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಏಕೆ ಆಲಸ್ಯವಾಗುತ್ತದೆ? ಏಕೆ ನೀರು ಕುಡಿಯಬೇಕು? ಏಕೆ ಕೆಲವರಿಗೆ ತಕ್ಷಣ ಹಸಿವಾಗುತ್ತದೆ? ಇವೆಲ್ಲದರ ಹಿಂದೆ ವಿಜ್ಞಾನ ಇದೆ. ಇಂದಿನ ವಿಡಿಯೋದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ದೇಹದಲ್ಲಿ ಆಗುವ 10 ಪ್ರಮುಖ ಬದಲಾವಣೆಗಳನ್ನು ತುಂಬಾ ಸರಳವಾಗಿ ತಿಳಿಯೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನಿಮ್ಮ ಬೆಳಿಗ್ಗೆಯನ್ನು ಆರೋಗ್ಯಕರವಾಗಿಸುವ ಕೆಲವು ಸುಲಭ ಸಲಹೆಗಳನ್ನು ಹೇಳುತ್ತೇನೆ. 1. ಮೆದುಳು ನಿಧಾನವಾಗಿ ಎಚ್ಚರವಾಗುತ್ತದೆ. ರಾತ್ರಿ ಮಲಗಿರುವಾಗ ನಮ್ಮ ಮೆದುಳು ವಿಶ್ರಾಂತಿ ಪಡೆಯುತ್ತದೆ. ಬೆಳಿಗ್ಗೆ ಕಣ್ಣು ತೆರೆದ ತಕ್ಷಣ ಅದು ನಿಧಾನವಾಗಿ ಪೂರ್ಣ ಕಾರ್ಯನಿರ್ವಹಣೆಗೆ ಬರುತ್ತದೆ. ಅದಕ್ಕಾಗಿಯೇ ಕೆಲವರಿಗೆ ಎದ್ದ ತಕ್ಷಣ ಯಾವ ದಿನ ಎಂಬುದೇ ನೆನಪಾಗುವುದಿಲ್ಲ. ಕೆಲವರಿಗೆ ಕೆಲವು ನಿಮಿಷಗಳವರೆಗೆ ಮಂಕಾದ ಅನುಭವವಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ಸ್ಲೀಪ್ ಇನರ್ಷಿಯಾ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಎದ್ದ ತಕ್ಷಣ ಮೊಬೈಲ್ ನೋಡುವುದಕ್ಕಿಂತ ಸ್ವಲ್ಪ ಸಮಯ ಶಾಂತವಾಗಿ ಕುಳಿತುಕೊಳ್ಳುವುದು ಉತ್ತಮ. 2. ಹೃದಯದ ಬಡಿತ ಹೆಚ್ಚಾಗುತ್ತದೆ. ನೀವು ಮಲಗಿರುವಾಗ ಹೃದಯ ನಿಧಾನವಾಗಿ ಬಡಿಯುತ್ತದೆ. ಆದರೆ ಎದ್ದ ತಕ್ಷಣ ದೇಹಕ್ಕೆ ಹೆಚ್ಚು ಆಮ್ಲಜನಕ ಮತ್ತು ರಕ್ತ ಬೇಕಾಗುವುದರಿಂದ ಹೃದಯ ಸ್ವಲ್ಪ ವೇಗವಾಗಿ ಕೆಲಸ ಆರಂಭಿಸುತ್ತದೆ. ಇದು ದೇಹವನ್ನು ದಿನದ ಕೆಲಸಗಳಿಗೆ ಸಿದ್ಧಗೊಳಿಸುವ ಸಹಜ ಪ್ರಕ್ರಿಯೆಯಾಗಿದೆ. 3. ಉಸಿರಾಟ ಬದಲಾಗುತ್ತದೆ. ನಿದ್ರೆಯಲ್ಲಿ ಉಸಿರಾಟ ನಿಧಾನವಾಗಿರುತ್ತದೆ. ಆದರೆ ಎದ್ದ ತಕ್ಷಣ ದೇಹಕ್ಕೆ ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ. ಆದ್ದರಿಂದ ಉಸಿರಾಟ ಸ್ವಲ್ಪ ವೇಗವಾಗುತ್ತದೆ ಮತ್ತು ದೇಹದ ಪ್ರತಿಯೊಂದು ಅಂಗಕ್ಕೂ ಹೆಚ್ಚು ಆಮ್ಲಜನಕ ತಲುಪುತ್ತದೆ. ಕೆಲವು ಆಳವಾದ ಉಸಿರಾಟಗಳನ್ನು ತೆಗೆದುಕೊಂಡರೆ ಇನ್ನಷ್ಟು ಚೈತನ್ಯ ಸಿಗುತ್ತದೆ. 4. ಕಾರ್ಟಿಸೋಲ್ ಹಾರ್ಮೋನ್ ಹೆಚ್ಚಾಗುತ್ತದೆ. ಬೆಳಿಗ್ಗೆ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಎಂಬ ಹಾರ್ಮೋನ್ ಸಹಜವಾಗಿ ಹೆಚ್ಚಾಗುತ್ತದೆ. ಇದು ದೇಹವನ್ನು ಎಚ್ಚರಗೊಳಿಸಿ ದಿನದ ಕೆಲಸಗಳಿಗೆ ಸಿದ್ಧಪಡಿಸುತ್ತದೆ. ಇದು ಸಾಮಾನ್ಯ ಪ್ರಕ್ರಿಯೆ. ಆದರೆ ಒತ್ತಡ ಹೆಚ್ಚಾದರೆ ಇದೇ ಹಾರ್ಮೋನ್ ಸಮಸ್ಯೆ ಉಂಟುಮಾಡಬಹುದು. 5. ದೇಹಕ್ಕೆ ನೀರಿನ ಅಗತ್ಯ ಹೆಚ್ಚಾಗುತ್ತದೆ. ರಾತ್ರಿ 6 ರಿಂದ 8 ಗಂಟೆಗಳ ಕಾಲ ನೀರು ಕುಡಿಯುವುದಿಲ್ಲ. ಆದ್ದರಿಂದ ಬೆಳಿಗ್ಗೆ ದೇಹದಲ್ಲಿ ಸ್ವಲ್ಪ ನೀರಿನ ಕೊರತೆ ಉಂಟಾಗಿರುತ್ತದೆ. ಎದ್ದ ತಕ್ಷಣ 1 ಅಥವಾ 2 ಗ್ಲಾಸ್ ನೀರು ಕುಡಿಯುವುದರಿಂದ ದೇಹಕ್ಕೆ ಚೈತನ್ಯ ಬರುತ್ತದೆ ಮತ್ತು ಜೀರ್ಣಕ್ರಿಯೆಯು ಉತ್ತಮವಾಗುತ್ತದೆ. 6. ಜೀರ್ಣಾಂಗ ಕೆಲಸ ಆರಂಭಿಸುತ್ತದೆ. ಬೆಳಿಗ್ಗೆ ಎದ್ದ ನಂತರ ಹೊಟ್ಟೆ ಮತ್ತು ಕರುಳುಗಳು ಮತ್ತೆ ಸಕ್ರಿಯವಾಗುತ್ತವೆ. ಅದಕ್ಕಾಗಿಯೇ ಕೆಲವರಿಗೆ ಬೆಳಿಗ್ಗೆ ಹಸಿವು ಬರುತ್ತದೆ ಅಥವಾ ಮಲವಿಸರ್ಜನೆ ಆಗುತ್ತದೆ. ಬೆಳಗಿನ ಉಪಹಾರವನ್ನು ಬಿಡದೆ ಸೇವಿಸುವುದು ಆರೋಗ್ಯಕ್ಕೆ ಉತ್ತಮ. 7. ಸ್ನಾಯುಗಳು ಚಲನೆಗೆ ಸಿದ್ಧವಾಗುತ್ತವೆ. ರಾತ್ರಿ ಪೂರ್ತಿ ವಿಶ್ರಾಂತಿ ಪಡೆದ ಸ್ನಾಯುಗಳು ಬೆಳಿಗ್ಗೆ ಮತ್ತೆ ಕೆಲಸ ಆರಂಭಿಸುತ್ತವೆ. ಆದ್ದರಿಂದ ಎದ್ದ ತಕ್ಷಣ 5 ನಿಮಿಷ ಸ್ಟ್ರೆಚಿಂಗ್ ಮಾಡಿದರೆ ದೇಹ ಹಗುರವಾಗುತ್ತದೆ ಮತ್ತು ನೋವು ಕಡಿಮೆಯಾಗುತ್ತದೆ. 8. ರಕ್ತದೊತ್ತಡ ನಿಧಾನವಾಗಿ ಏರುತ್ತದೆ. ಮಲಗಿದ್ದ ಸ್ಥಿತಿಯಿಂದ ನಿಂತಾಗ ರಕ್ತದೊತ್ತಡ ಸಹಜವಾಗಿ ಹೆಚ್ಚಾಗುತ್ತದೆ. ಆದ್ದರಿಂದ ಕೆಲವರು ತಕ್ಷಣ ಎದ್ದರೆ ತಲೆಸುತ್ತುವ ಅನುಭವವಾಗಬಹುದು. ನಿಧಾನವಾಗಿ ಎದ್ದು ನಿಲ್ಲುವುದು ಉತ್ತಮ ಅಭ್ಯಾಸ. 9. ಕಣ್ಣುಗಳು ಬೆಳಕಿಗೆ ಹೊಂದಿಕೊಳ್ಳುತ್ತವೆ. ರಾತ್ರಿ ಕತ್ತಲೆಗೆ ಹೊಂದಿಕೊಂಡಿದ್ದ ಕಣ್ಣುಗಳು ಬೆಳಿಗ್ಗೆ ಬೆಳಕಿಗೆ ಹೊಂದಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತವೆ. ಆದ್ದರಿಂದ ಎದ್ದ ತಕ್ಷಣ ಮೊಬೈಲ್ನ ತೀಕ್ಷ್ಣ ಬೆಳಕನ್ನು ನೋಡುವುದನ್ನು ಸಾಧ್ಯವಾದಷ್ಟು ತಪ್ಪಿಸಿ. 10. ದೇಹ ಹೊಸ ದಿನಕ್ಕೆ ಸಂಪೂರ್ಣ ಸಿದ್ಧವಾಗುತ್ತದೆ. ಕೆಲವೇ ನಿಮಿಷಗಳಲ್ಲಿ ಮೆದುಳು, ಹೃದಯ, ಶ್ವಾಸಕೋಶ, ಸ್ನಾಯುಗಳು ಮತ್ತು ಜೀರ್ಣಾಂಗಗಳು ಒಟ್ಟಾಗಿ ಕೆಲಸ ಮಾಡಿ ನಿಮ್ಮ ದೇಹವನ್ನು ದಿನದ ಎಲ್ಲಾ ಚಟುವಟಿಕೆಗಳಿಗೆ ಸಿದ್ಧಗೊಳಿಸುತ್ತವೆ. ನೀವು ಬೆಳಿಗ್ಗೆ ಈ 5 ಅಭ್ಯಾಸಗಳನ್ನು ಮಾಡಿದರೆ ಇನ್ನಷ್ಟು ಆರೋಗ್ಯಕರ ಜೀವನ ನಡೆಸಬಹುದು. ಎದ್ದ ತಕ್ಷಣ ನೀರು ಕುಡಿಯಿರಿ. 5 ನಿಮಿಷ ಸ್ಟ್ರೆಚಿಂಗ್ ಮಾಡಿ. ಕೆಲವು ಆಳವಾದ ಉಸಿರಾಟಗಳನ್ನು ಮಾಡಿ. ಪೌಷ್ಟಿಕ ಉಪಹಾರ ಸೇವಿಸಿ. ಸೂರ್ಯನ ಬೆಳಕಿನಲ್ಲಿ 10 ನಿಮಿಷ ನಡೆಯಿರಿ. ಸ್ನೇಹಿತರೆ, ನಿಮ್ಮ ದೇಹ ಪ್ರತಿದಿನ ಬೆಳಿಗ್ಗೆ ನಿಮ್ಮ ಆರೋಗ್ಯಕ್ಕಾಗಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಆದ್ದರಿಂದ ಅದಕ್ಕೆ ಉತ್ತಮ ಆರಂಭ ನೀಡಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ
ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.